ನಾವು ಮಾಸ್ ಟಿವಿಯಿಂದ ನಮ್ಮ ಮಿಟಲ್ಕೋಟ್ ಸಾಹೇಬರು ಪಿರಿಯಾಪಟ್ಟಣಕ್ಕೆ ಬಂದಿದ್ದಾರೆ. ಏನು ಕಾರಣ ಅಂತ ಸರ್ ಇವತ್ತು ನಮ್ಮ ಪ್ರೆಸಿಡೆಂಟ್ KSBC ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ಮತಯಾಚನೆಗೆ. ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಆಧಾರದ ಸ್ವಾಗತವನ್ನು ಕೋರ್ತೀವಿ. ಮತ್ತು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಘಕ್ಕೆ ಬಂದವರೆ ನಮ್ಮ ಸಾಹೇಬರು. ಅವ್ರಿಗೆ ಏನು ಒಂದು ತಿಂಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾವುದೇ ತೊಂದರೆ ಇಲ್ದಂಗೆ. ಅದರಿಂದ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಏನು ಬೆಂಬಲ ಬೇಕು ಮತಯಾಚನೆ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣ ಬೆಂಬಲವನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ ಸರ್. ಇಂಥವರು KSBC ಅಧ್ಯಕ್ಷರು ಆಗಬೇಕು, ಮುಂದೆ ಫಸ್ಟ್ ಆಯ್ಕೆಯಾಗಿ ಬಂದು ಅಧ್ಯಕ್ಷರಾಗಲಿ ಅಂತ ನಮ್ಮ ಹಾರೈಕೆ ಸರ್. ಗೆದ್ದು ಬಂದಮೇಲೆ ಈಗ ಇವರು ಗೆದ್ದು ಬಂದಮೇಲೆ ನಮಗೆ ಏನು 1 ತಿಂಗಳು ಅವಧಿ ಅಷ್ಟೇ ಇದ್ದಿದ್ದು. ಇವ್ರಿಗೆ ಶೀಘ್ರ ಒಂದು ಅಲ್ಪ ಕಾಲಾವಧಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಸಂಘಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ವೆಲ್ಫೇರ್ ಸ್ಟಾಂಪ್ ಇರ್ಬೋದು ಅಥವಾ ವೆಲ್ಫೇರ್ ಫಂಡ್ ಇದಿರ್ಬೋದು. ಮತ್ತು ಈಗ ಏನು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ವೆಲ್ಫೇರ್ ಫಂಡು ಜಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ವಕೀಲರ ಪರವಾಗಿ ಅವರು ನಮ್ಮ ಪರವಾಗಿ ಹೆಚ್ಚು ಕಾಳಜಿ ವಹಿಸಿ ಸರ್ಕಾರಕ್ಕೆ ಅದನ್ನು ಮುಟ್ಟಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ಮರು ಆಯ್ಕೆ ಆಗಲಿ ಅಂತಲೂ ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಸರ್, ತಮ್ಮ ಸಹೋದ್ಯೋಗಿಗಳಿಗೆ ಅವ್ರ ಬಗ್ಗೆ ಮತ್ತೆ ಏನಾದರೂ ಒಂದು ಉಪದೇಶ ಸರ್? ನಮ್ಮ ಸಹೋದ್ಯೋಗಿಗಳಿಗೆ ಹೇಳೋದಿಷ್ಟೇ, ಎಲ್ಲರೂ ನಮ್ಮ ಏನು ಸಾಹೇಬ್ರಿದ್ದಾರೆ ಮಾಜಿ ಅಧ್ಯಕ್ಷರು, ಅವ್ರಿಗೆ ನಾವೆಲ್ಲರೂ ಬೆಂಬಲ ಕೊಡೋಣ. ಇನ್ನೂ ಹೆಚ್ಚು ಅವರು ನಮ್ಮ ವಕೀಲರ ಹಿತರಕ್ಷಣೆಗಾಗಿ ದುಡಿಲಿ, ಅವ್ರಿಗೆ ಶಕ್ತಿ ತುಂಬೋಣ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ವಕೀಲರು ನಮ್ಮ ಸಂಘದ ಎಲ್ಲ ವಕೀಲರು ಅವರು ಬೆಂಬಲ ಕೊಡಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇಂದು ನಾವು ಪಿರಿಯಾಪಟ್ಟಣಕ್ಕೆ ಮತಯಾಚನೆ ಸಲುವಾಗಿ ಬಂದಾಗ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಸಹ ನಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡಿಕೊಂಡ್ರು. ಮುಂದಿನ ದಿನಮಾನದಲ್ಲಿ ತಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಮೊದಲನೇ ಪ್ರಾಶಸ್ತ್ಯ ಅಥವಾ ದ್ವಿತೀಯ ಪ್ರಾಶಸ್ತ್ಯ ಯಾವುದಾದ್ರು ಒಂದು ಪ್ರಾಶಸ್ತ್ಯ ಮಾಡಿ ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ವೆಲ್ಫೇರ್ ಫಂಡ್ ಏನಿಗೆ 4, 6, 8 ಲಕ್ಷ ಇದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹೇಳಿದ್ದಾರೆ. ಅದರ ಜೊತೆಗೆ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಗೌರವವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಆಯ್ಕೆ ಆದ ನಂತರ 25 ಜನರು ಒಗ್ಗೂಡಿಸ್ಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಗೌರವವನ್ನು ಹೆಚ್ಚುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಈ ಮಾಸ್ ಟಿವಿ ಮುಖಾಂತರ ಇಡೀ ರಾಜ್ಯದ ಎಲ್ಲ ವಕೀಲರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ.